ಸ್ವಲ್ಪ ಟೆನ್ಷನ್, ಕೈ ಓಡ್ತಿಲ್ಲ ಕಾಲು ಓಡ್ತಿಲ್ಲ. ನೋಡಿ ಕಾಣ್ತಿರಲ್ಲ ನೋಡಿ ಲ್ಯಾಡ್ಸ್ ಹೆಂಗ್ ಮೇಂಟೈನ್ ಮಾಡಿದ್ದಾರೆ. ನಮಸ್ಕಾರ ಬುದ್ಧಿ. ಇವತ್ತಿನ ದಿವಸ ನಾವಿರೋದು ಅಗೇನ್ ಚಿತ್ರದುರ್ಗ ನಮ್ಮ ತವ್ರ ಮನೆ ಆಗ್ತಾ ಬರ್ತಾ ಇದ್ದೀವಿ. ಅವಾಗ ಬರ್ತಾ ಇದ್ದೀವಿ. ಇವತ್ತಿನ ದಿವಸ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನೋಡಿ ಚಪ್ರ ಹಾಕಿದ್ದಾರೆ. ಮಕ್ಕಳೇ ಏನು ಸ್ಪೆಷಲ್ ಇವತ್ತು ಹೇಳಿ ಬೇಗ. ಅಣ್ಣ ರೆಡಿ ಆಗ್ತವ್ರ ಅನ್ಸುತ್ತೆ. ಅರ್ಶಿನ ಶಾಸ್ತ್ರ ಇದೆ. ಅದಕ್ಕೇನೇನು ರೆಡಿ ಪ್ಲ್ಯಾನ್ ಮಾಡ್ತಾ ಇದೀವೋ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಮದ್ವೆ ಗಂಡು ಇಲ್ಲಿದ್ದರಿ ಅಣ್ಣ ಬಾಡಿ ನೋಡಿ ತೋರಿಸಿ ಅಣ್ಣ ಒಂದ್ಸಲ ಲ್ಯಾಡ್ಸ್ ತೋರಿಸಿ. ನೋಡಿ ಕಾಣ್ತಿರಲ್ಲ ನೋಡಿ ಲ್ಯಾಡ್ಸ್ ಹೆಂಗ್ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಅಂಕಲ್ ಅಲ್ಲ ಏನು ರಾಜಣ್ಣನ ಬಗ್ಗೆ ಏನೋ ಹೇಳು. ಅಷ್ಟೇನಾ? ಯಾರು ಹೇಳಲ್ವಾ? ಮನಿ ಇಸ್ ಪವರ್ಫುಲ್. ಅಣ್ಣನ ಬಗ್ಗೆ ಹೇಳಂದ್ರೆ ಜೀವನದ ಬಗ್ಗೆನೇ ಹೇಳ್ಬಿಟ್ಟ ಹುಡುಗ. ಈಗ ಹೆಂಗೆ ಅಂದ್ರೆ ಅಣ್ಣ ಬರ್ತಾರೆ, ನಾನು ಹಿಂಗೆ ಸುಮ್ಮನೆ ಹಿಂಗೆ ಕಣ್ಣು ಹೊಡಿತೀನಿ. ಕಣ್ಣು ಹೊಡಿಯೋದು ಕಾಣಲ್ಲ ಅಲ್ಲ, ಸುಮ್ಮನೆ ಹಿಂಗೆ ತಲೆ ಹಿಂಗೆ ಅಂತೀನಿ. ಎಲ್ಲ ಹೋಗ್ಬಿಟ್ಟು ಅಣ್ಣ ಕಂಗ್ರ್ಯಾಚುಲೇಷನ್. ಬಾಯ್ಸಿಗೆಲ್ಲ ಒಳ್ಳೆ ಪ್ಲಾನ್ ಕೊಟ್ಟಿದ್ದೀನಿ, ಮಿಸ್ ಮಾಡದೆ ಮಾಡ್ತೀರಾ? ಒಂದ್ಸಲ ಟ್ರಯಲ್ ತಗೊಳ್ಳಿ. ಮೆತ್ತಿಗೆ ಹೇಳಿ ಏನು ಹೇಳ್ತೀರಾ? ಏನೋ ಚಿತ್ರದುರ್ಗಲ್ಲಿ ಇಷ್ಟೊಂದು ಟ್ಯಾಲೆಂಟ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬನ್ನಿ. ಓಕೆ ಅಣ್ಣನ್ ಸ್ವಲ್ಪ ಕ್ವಶನ್ಸ್ ಕೇಳೋಣ. ಅಣ್ಣ ಈಗ ಸಿಂಗಲ್ ಇದ್ರಿ, ಈಗ ಮಿಂಗಲ್ ಆಗ್ತಾ ಇದ್ದೀರಾ, ಏನ್ ಚೇಂಜಸ್ ಆಗತ್ತೆ? ಸೇಫ್ಟಿ ಆಗುತ್ತೆ. ಸೇಫ್ಟಿ ಹಾಕೊಂಡೇ ಹೋಗ್ಬೇಕೆಲ್ಲ. ಸೇಫ್ಟಿ ಪೆಟ್ಟಿಗೆ. ಈಗ ಮಧ್ಯರಾತ್ರಿ ಎಲ್ಲ ಎದ್ದೆದ್ದು ಎಲ್ಲೆಲ್ಲ ಹೋಗ್ಬಿಡ್ತಾ ಇದ್ವಿ. ಇವಾಗ ಹಿಂಗೆ ಇವಾಗ ಬಿಗ್ ಬಾಸ್ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಇವತ್ತು 2 ದಿವಸ ನಿಮ್ಮ ಲೈಫಲ್ಲೇ ಮೋಸ್ಟ್ ಕ್ರಿಟಿಕಲ್. ನೀವು ಎಂತೆಂಥ ಬೆಟ್ಟಗಳೇ ಹತ್ತಿದ್ದೀರಾ, ಜೋಗ್ ಫಾಲ್ಸ್ ಹತ್ತಿದ್ದೀರಾ, ಹರಸಾಹಸ ಮಾಡಕ್ ಹೋಗ್ತೀವಿ 2 ದಿವಸದಲ್ಲಿ. ಲೈಫಲ್ಲೇ ನಿಮ್ಮ ಬಿಗ್ಗೆಸ್ಟ್ ಟರ್ನ್, ಬಿಗ್ಗೆಸ್ಟ್ ಈವೆಂಟ್ ಏನು ಅನ್ನಿಸ್ತಿದೆ? ಶನಿವಾರ ಕೆಚ್ಚಾಕಿ ಭಾನುವಾರ ಮರ್ಡರ್ ಮಾಡ್ತದ್ರ. ಭಾನುವಾರ ಮಾಡ್ರ ಏನೇನು ಈವೆಂಟ್ ಇದೆ? ನಮ್ಮ ಮನೆ ದೇವರಾದ ದಾಮಲಮ್ಮನ ದೇವಸ್ಥಾನಕ್ಕೆ ಹೋಗಿ ಹಾಲು ಉಗ್ಸ್ಕೊಂಡ್ ಬರ್ತೀವಿ. ನಮ್ಗೆ ತುಂಬಾ ಖುಷಿ ಇದು. ಮಕ್ಕಳೆಲ್ಲ ಇರೋದು, ನನಗೂ ಮಕ್ಕಳು ಅಂದ್ರೆ ಇಷ್ಟ ಅಲ್ವಾ. ಎಲ್ಲ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲಾರು ಸಪೋರ್ಟ್ ಮಾಡ್ತಾರೆ. ಎಲ್ಲ ಒಂದೊಂದೇ ನಡೀತೈತೆ. ಸಖತ್ ಬಿಸಿ. ಇವತ್ತು ಪೂಜೆ ಆದ್ಮೇಲೆ ಅಣ್ಣ ಒಳಗೆ ಎಂಟ್ರ್ ಆದ್ರೆ ನೆಕ್ಸ್ಟ್ ಹೊರಗೆ ಬರಂಗಿಲ್ಲ. ಹೇಳ್ರಿ ಇವತ್ತು ಏನೇನಾಗತ್ತೋ ನೋಡೋಣ. ಓಕೆ ಬಾಯ್ಸ್, ಹೋಗ್ಬರದಾ? ಈಗ ಮದುವೆಗೆ ಇದು ಮನೆ ದೇವ್ರು, ಇದು ನಮ್ಮ ಕ್ಯಾಮಲಮ್ಮ ಅಂತೇಳಿ. ಹಂಗಾಗಿ ನಾನು ಇವತ್ತು ಇಲ್ಲಿ ಬಂದು ಹಾಲು ಉಗ್ಸ್ಕೊಂಡು ಹೋಗೋದು. ಇವತ್ತು ಹಾಲು ಉಗ್ಸ್ಕೊಂಡು ಹೋಗಿ ಆಮೇಲೆ ನಾವು ನಾಳೆ ನೈಟ್ ಎಂಗೇಜ್ಮೆಂಟ್ ಮಾಡಿ ಭಾನುವಾರ ಬೆಳಗ್ಗೆ ಮದುವೆ ಮಾಡೋದು. ಇನ್ನು ಇವತ್ತು ಒಂದು ದಿವಸ ಸಿಂಗಲ್ ಮ್ಯಾನ್, ನಾಳೆಯಿಂದ ಡಬಲ್ ಮ್ಯಾನ್. ಕೈ ಓಡ್ತಿಲ್ಲ ಕಾಲು ಓಡ್ತಿಲ್ಲ. ಬೆಳಗಿಂದ ತಿಂಡಿ ತಿನ್ನೋದಿನ ಇಲ್ಲ ಅನ್ನೋದು ಕೂಡ ದಾಸ ಇಲ್ಲ. ಅಲ್ಲಿ ನಾನು ಆಗ್ಲೇ ನೋಡ್ದೆ ಸ್ವಲ್ಪ ಟೆನ್ಷನ್ ಅಲ್ಲಿ, ಅಲ್ಲಲ್ಲೇ ಫೋನ್ ಇಟ್ಬಿಟ್ಟು ಓಡಾಕ್ತವ್ರೆ. ಹೌದು, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀರಾ ಒಟ್ಟಿನಲ್ಲಿ? ಸ್ವಲ್ಪ ಟೆನ್ಷನ್ ಅಷ್ಟೇ, ಸ್ವಲ್ಪ ಟೆನ್ಷನ್. ಕೈ ಓಡ್ತಿಲ್ಲ ಕಾಲು ಓಡ್ತಿಲ್ಲ. ಲಾಕ್ ಆದಂಗೆ ಆಗ್ಬಿಟ್ಟದಿ. ಪಂಚೆ ಬೇರೆ ಹಾಕ್ಬಿಟ್ಟಾರೆ, ಶರ್ಟು ಕೂಡ ಹಾಕಂಗಿಲ್ಲ ಅಂತೆ. ಹಿಂಗೆಲ್ಲ ಆಗ್ಬಿಟ್ಟತೆ ಮದುವೆ. ಆಗಿದಾಗ್ಲಿ ನೋಡೋಣ ಬನ್ನಿ. ಎಲ್ಲ ಸಿಂಗಲ್ ಮ್ಯಾನ್ ಅನುಭವಿಸಿ ಪೆಟ್ಟಿಗೆ ಡಬಲ್ ಮ್ಯಾನ್ ಹೆಂಗಿರುತ್ತೆ ನೋಡೋಣ. ಸೆಕೆಂಡ್ ಸ್ಟೆಪ್ ಇದು. ಹಾಕದ ಏನು ಹಾಕೋಣ? ಹಾಲು ಹಾಕೋಣ. ಹಾಲು ತೊಗೊಂಬರೋಣ ಬಾಲ್. ಸೊ ಇನ್ನೊಂದು ನಾಯಿ ದತ್ತಕ್ಕೆ ತಗೊಂಡಿದ್ದೀವಿ. ಕಿಡ್ನಾಪು ಗೈಸ್, ದತ್ತಗಿತ್ತೇನಿಲ್ಲ, ಕಳ್ಳ. ಗುರ್ರನ್ನ ತಲ ತಿನ್ಕೊಳ್ಳೆ. ನಾನು ಬಂದ್ರೆ ಅಣ್ಣ ಬಾಸ್ ಅಂತಾರೆ. ಬಿದ್ರೆ ಮಾತ್ರ ಆರಾಮಾಗಿ. ಸ್ಪೆಷಲ್ ಐಟಮ್ ಪ್ಲಾನ್ ಮಾಡಿದ್ದೀವಿ. ಏನ್ರಪ್ಪ ಸ್ಪೆಷಲ್ ಐಟಮು? ಏನೇನು ಹೆಸರು? ಒಂದು ಸ್ಟೆಪ್ ಹಾಕಿ ತೋರಿಸ್ಬೇಕು ನಮ್ಮ ಆಡಿಯನ್ಸ್ಗೆ. ಯಾವ ಸ್ಟೆಪ್ ಹಾಕ್ತೀಯಾ? ಅಲ್ಲ, ಯಾವ್ದಾದ್ರು ಸರಿನಾ? ಆಯ್ತು, ಒಂದು ಸ್ಟೆಪ್ ಹಾಕಿ ತೋರಿಸು ನೋಡೋಣ. ಉಯ್, ಯಾ ಸುಂಡ್ರ ಗಾಡಿಗ ಇದು? ಓ ಬ್ಯಾಕ್ ಆರ್ಚ್ ಸಖತ್ತು. ಉಯ್
ವೆಲ್ಕಮ್ ಸಾಂಗು ಅದು ಸಾಂಗ್ ಯಾವ್ಯಾವ್ದು ಅಂತ ಹೇಳ್ಬಾರ್ದು, ನಾಳೆ ಸ್ಪೆಷಲ್ ಆಗಿ ತೋರಿಸ್ಬೇಕು. ನಿಮ್ಗೆ ಗೊತ್ತಿಲ್ಲ ಅಂತ. ಹೌದು, ಅಲ್ಲ ಆಡಿಯನ್ಸ್ ಗೊತ್ತಿಲ್ಲ, ನನಗೆ ಗೊತ್ತು. ಓಕೆ ಓಕೆ. ಅಣ್ಣ ಅರ್ಶಿನ ಶಾಸ್ತ್ರ ಆಯ್ತು, ಹಾ. ದೇವಸ್ಥಾನಕ್ಕೆ ಹೋಗಿ ಬಂದೋ. ಹೌದು. ಇವಾಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಬಳೆ ಶಾಸ್ತ್ರ. ಅದ್ರ ಮಹತ್ವ ಹೇಳಿ. ಅಂದ್ರೆ ಹಿರಿಯರು ಅದೊಂದು ಪದ್ಧತಿ, ನಮ್ಮ ಭಾರತ ದೇಶದ ಸಂಸ್ಕೃತಿ. ಮದುವೆ ಆಗ್ಬೇಕಾದ್ರೆ ನಮ್ಮ ಅಕ್ಕ ತಂಗಿಯರ ಎಲ್ಲರನ್ನೂ, ನಮ್ಮ ಅತ್ತಿಗೆಮ್ಮರ ಅಮ್ಮಗಳನ್ನ ಎಲ್ಲರನ್ನೂ ಕರೆಸಿ ನಾವು ಅವ್ರಿಗೆ ಬಳೆ ಉಡಿಸಿ ಅವ್ರ ಥರ ಮುತ್ತೈದಿ ಥರ ನಮ್ಮ ಹೆಂಡತಿ ಮಕ್ಕಳು ಬದುಕಲಿ ಅನ್ನೋ ಆಶೀರ್ವಾದಕ್ಕೋಸ್ಕರ ಮಾಡ್ತಾರೆ. ಅಣ್ಣರು ಬರ್ತಾರೆ ಯಾರೋ ಒಬ್ರು, ಹಂಗಾಗಿ ನಮ್ಮ ಅಕ್ಕ ತಂಗಿಯರನ್ನ ಎಲ್ಲರನ್ನೂ ಕರೆಸಿ ಹಾ. ಇಲ್ಲಿ ಭೇದ ಭಾವ ಬರಂಗಿಲ್ಲ, ಎಲ್ಲರೂ ಕರೆಸಿ. ಎಲ್ಲರೂ ಬಂದಿದ್ದಾರೆ. ಒಳ್ಳೆ ಕ್ಲೋಸಾಗಿ ನಿಂತ್ಕೊಳ್ಳಿ. ಹಾಂ ಹಾಂ ಸರಿ ನೋಡಿ ಮುಂದೆ ನೋಡಿ. ಈ ಅಮ್ಮ ಕೂಡ ಹಾಗೆ ಇರಿ. ಐಡಿ ಹೆಸರು ಏನು? ಮೆಮೊರೀಸ್ ರೀಸ್ಟೋರ್ಡ್ ಅಂತ. ಏನಕ್ಕೆ ಬಂದಿರ ಎಲ್ಲರೂ ಹೇಳ್ರಿ. ಆಯ್ತು, ಏನಕ್ಕೆ ಮದುವೆ ಶಾಸ್ತ್ರ. ಬಳೆ ಶಾಸ್ತ್ರ. ಹೌದು. ನಿಮ್ಗೆಲ್ಲ ಬೇಕಾ ಬಳೆ? ಬೇಕು. ನಿಮ್ ಸೈಜ್ ಇದಾವ ಅಲ್ಲಿ? ಇಲ್ಲ. ಮತ್ತೆ ನಾನು ಒಂದು ಡೈಲಾಗ್ ಹೇಳ್ತೀನಿ, ಹೇಳ. ಹಾ ಹೇಳಪ್ಪ. 20 ರೂಪಾಯಿ ಸ್ಟ್ರಿಂಗು, ಕೋತಿರಾಜ್ ಮಾಮ ಕಿಂಗು. ಇವರು ಡೈಲಾಗ್ ಅಲ್ಲ, ಭಯಂಕರ ಡೈಲಾಗ್ ಹೊಡಿತಾರೆ ಇವ್ರು. ಇವಾಗ ನೋಡಿ ಪುಟ ಹೇಳು. ನಿಂದೇನು? ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಕೋತಿರಾಜ್ ಮಾಮ ಈ ಸೂಪರ್ ಸ್ಟಾರ್. ಎಲ್ಲರ ಮಾವ ಕೋತಿರಾಜ್ ಮಾಮ, ನಮ್ಮ ಮಾಮ ಕೋತಿರಾಜ್ ಮಾಮ. ನೀನ್ ಹೇಳ ಪುಟ. 20 ರೂಪಾಯಿ ಸ್ಟ್ರಿಂಗು, ಕೋತಿರಾಜ್ ಮಾಮ ಕಿಂಗು. ನೆಕ್ಸ್ಟ್ ಇನ್ನೊಂದು ಯಾರು ಹೇಳ್ತೀರಾ? ಅಲ್ಲ, ಇವನ್ ಡೈಲಾಗ್ ಮ್ಯಾನ್ ಎಲ್ಲ ಅದ, ನಾನು ಎಲ್ಲ ಹೋದ. ಎಲ್ಲ ಆಲ್ ದಿ ಬೆಸ್ಟ್.